ರೈತರ ಪರ ಸರ್ಕಾರದ ನಿಲುವಾಗಬೇಕು. ನೀರಾವರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ನಟ ಮುಖ್ಯಮಂತ್ರಿ ಚಂದ್ರು. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಪುಣ್ಯಕ್ಷೇತ್ರ ನಂದಿಪುರಕ್ಕೆ ನಿನ್ನೆ ಹಿರಿಯ ನಟರಾದ ಮುಖ್ಯಮಂತ್ರಿ ಚಂದ್ರು ಅವರು ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸಿ ನೀರಾವರಿ ಸೌಲಭ್ಯಕ್ಕಾಗಿ ಒತ್ತಾಯಿಸಿದರು. ಪುಣ್ಯಕ್ಷೇತ್ರ ನಂದಿಪುರದ ಶ್ರೀ ಚರಂತೇಶ್ವರ ಆಶ್ರಮದಲ್ಲಿ ಮಠಾಧೀಶರ ಧರ್ಮ ಪರಿಷತ್ತು ಆಯೋಜಿಸಿದ್ದ ನೀರಾವರಿಯ ಚಿಂತನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಹಿರಿಯ ನಟರಾದ ಮುಖ್ಯಮಂತ್ರಿ ಚಂದ್ರು ಅವರು, ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹೆಚ್ಚು ಕೃಷಿ ಭೂಮಿ ಇದ್ದು ನೀರಾವರಿ ಸೌಲಭ್ಯದಿಂದ ವಂಚಿತವಾಗ್ತಿದೆ. ಹತ್ತಿರದಲ್ಲೇ ತುಂಗಭದ್ರಾ ನದಿಯ ನೀರಿದ್ದರೂ ತಾಲೂಕಿನ ರೈತರಿಗೆ ಉಪಯೋಗವಾಗ್ತಿಲ್ಲ. ಸರ್ಕಾರ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು. ನೀರಾವರಿಗೆ ಹೆಚ್ಚಿನ ಆದ್ಯತೆ ನೀಡಿ ಹೂಳೆತ್ತುವ ಕಾರ್ಯಕ್ರಮ ಮಾಡಬೇಕು ಎಂದರು. ಇದೇ ವೇಳೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಪರಮಪೂಜ್ಯ ಡಾಕ್ಟರ್ ಮಹೇಶ್ವರ ಮಹಾಸ್ವಾಮಿಗಳು, ಇತ್ತೀಚಿನ ದಿನಗಳಲ್ಲಿ ಸರ್ಕಾರವು ರೈತರ ವಿಚಾರದಲ್ಲಿ ಮಲತಾಯಿ ಧೋರಣೆ ಮಾಡುತ್ತಿದೆ. ಹೋರಾಟದ ಮೂಲಕ ನ್ಯಾಯ ಕೇಳುವ ಪರಿಸ್ಥಿತಿ ರೈತರಿಗೆ ಬಂದೊದಗಿದೆ. ರೈತರಿಗೆ ಸಮರ್ಪಕ ನೀರು ಒದಗಿಸುವಲ್ಲಿ ಜನಪ್ರತಿನಿಧಿಗಳು ಸೋಲುತ್ತಿದ್ದಾರೆ ಎಂದರು. ರೈತರ ಅನೇಕ ನೀರಾವರಿ ಸಮಸ್ಯೆಗಳನ್ನು ಆಲಿಸಿ ಸರ್ಕಾರದ ಗಮನಕ್ಕೆ ತರುವ ಕಾರ್ಯ ಮಾಡಲಾಗುತ್ತದೆ ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ನಟರಾದ ಮುಖ್ಯಮಂತ್ರಿ ಚಂದ್ರು ಅವರನ್ನು ಮಠಾಧೀಶರ ಧರ್ಮ ಪರಿಷತ್ತಿನಿಂದ ಗೌರವಿಸಲಾಯಿತು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಮಠಾಧೀಶ್ವರ ಧರ್ಮ ಪರಿಷತ್ತಿನ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ರಾಜಕಾರಣಿಗಳು ಮನಸ್ಸು ಮಾಡಲ್ಲ. ಇಲ್ಲಿ ಜಿಂದಾಲ್ ದೊಡ್ಡ ಫ್ಯಾಕ್ಟರಿ ಐತೆ ನಮ್ಮ ಜಿಲ್ಲಾದಾಗ. ಅವ್ರಿಗೆ ಹೇಳಿದ್ರೆ ಅವ್ರು ಮನಸ್ಸು ಮಾಡಿದ್ರೆ ಊರು ತೆಗಿತಾರೆ. ಆದ್ರೆ ಅದು 1000 ಎಕರೆ ನಾವು ಊರು ತೆಗೆದು ಹಾಕಕ್ಕೆ ಜಾಗ ಬೇಕು. ಹಂಗಾಗಿ ಜಾಗ ಇಲ್ಲ. ಈಗ ಅದನ್ನ ಊರು ತೆಗೆದ್ರೆ ಮತ್ತೊಂದು ಡ್ಯಾಮ್ ಕಟ್ಟಿದಷ್ಟು ಶ್ರಮ ಆಗ್ತದೆ. ಹಾಗಾಗಿ ಈಗ ಸಾಕಷ್ಟು ಹೊಸ ಟೆಕ್ನಾಲಜಿಗಳು ಬಂದಾವ. ಈಗ ಮೊನ್ನೆ ಸರ್ಕಾರಿ ಆಸ್ಪತ್ರೆ ಇರುವುದು ನನ್ನ ತೆರಿಗೆ ಹಣದಿಂದ ನನಗೆ ಏನಾದ್ರೂ ರೋಗ ಬಂದ್ರೆ ಉಚಿತವಾಗಿ ಚಿಕಿತ್ಸೆ ಕೊಡಬೇಕು. ಇದು ನಮ್ಮ ಕೇಜ್ರಿವಾಲ್ ಡೆಲ್ಲಿಲಿ ಮಾಡಿದ್ದಾರೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹೋದ್ರು ಕೂಡ ದುಡ್ಡು ಸರ್ಕಾರ ಬೇಕಂತ ಆಗುತ್ತೆ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಭ್ರಷ್ಟ 40% ಭ್ರಷ್ಟ ಅಂತಂದ್ರೆ ಯಾವನು ವ್ಯಕ್ತಿಗತವಾಗಿ ನಾನು ಬೈಯೋದಿಲ್ಲ. 40% ಲಂಚ ಆದ್ರೆ 1 ಕೋಟಿ ರೂಪಾಯಿ ನಿಮಗೆ ಸ್ಯಾಂಕ್ಷನ್ ಆದ್ರೆ 40 ರೂಪಾಯಿ ನುಂಗ್ ಹಾಕಿಬಿಟ್ರೆ ಇನ್ನು ಉಳಿದಿರೋದು ಕೂಡ ಲಂಚ ಅದು ಮಾಡ್ಕೊಂಡ್ ಬರ್ಬೇಕಾದ್ರೆ ಕೊನೆಗೆ 20 ಲಕ್ಷ ರೂಪಾಯಿ ಆ ಕೆಲ್ಸಕ್ಕೆ ಹೋಗುತ್ತಿರೋದಾದ್ರೆ ಗುಣಾತ್ಮಕವಾದ ಕೆಲಸ ಎಲ್ಲಿ ಸಾಧ್ಯ? 7 ತಿಂಗಳಾಗಿದೆ ಈ ಸರ್ಕಾರ ಬಂದು. ಈ ಸರ್ಕಾರದ ಮೇಲೆ ನಂಬಿಕೆ ಬಂದಿತ್ತು. ಜನ ಯಾಕೆ ಓಟ್ ಹಾಕಿದ್ರು? ಸಾರಾಸಟ್ಟಾಗಿ ಓಟ್ ಹಾಕಿದ್ರು. ಒಂದೇ ಕಡೆಗೆ ಆ ಬಿಜೆಪಿಯ ಮಾಡಿರೋ ಅವಾಂತರಗಳನ್ನು ತಪ್ಪಿಸ್ಕೊಳ್ಳದ, JDS ಅವ್ರ ಜೊತೆ ಸೇರ್ಕೊಂಡು ಮಾಡಿರೋ ಅವಾಂತರಗಳನ್ನು ತಪ್ಪಿಸ್ಕೊಳ್ಳೋಣ ಅಂತ ಓಟ್ ಹಾಕಿ. ನಮ್ಮ ಪಕ್ಷಕ್ಕೆ ಯಾಕೆ ಓಟ್ ಬರ್ಲಿಲ್ಲ ಅಂತ ಯಾರು ಹೇಳ್ತಾರೆ. ಬರ್ಲಿಲ್ಲ, ನಿಜ. ಬಂದಿದ್ರೆ ತಪ್ಪು ನಮ್ದು ಆಗ್ತಿತ್ತು. ಅಕಸ್ಮಾತ್ ನಾವು ಓಟ್ ಹಾಕ್ಬಿಟ್ಟಿದ್ರೆ ಯಾರಿಗೆ ಅನುಕೂಲ ಆಗ್ತಿತ್ತು? ಬಿಜೆಪಿ ಅವ್ರಿಗೆ ಅನುಕೂಲ ಆಗ್ತಿತ್ತು. ಮತ್ತೆ ಅದೇ ಸರ್ಕಾರ ಬರೋ ಸಾಧ್ಯತೆ ಇದೆ ಅಂತ ಬಹಳ ಬುದ್ಧಿವಂತ ಜನ ನೀವು ಓಟ್ ಹಾಕಿದ್ರ. ನೀವು ಇಡೀ ರಾಜ್ಯದಲ್ಲಿ ಈ ಮತದಾನ ಮಾಡುವಾಗ ಪ್ರತಿ ಸತಿ ಯಾಕೆ ಈ 3